ನಮಸ್ಕಾರ ಸ್ನೇಹಿತರೆ, ನಾವು ಮಂಜೇಶ್ವರದ ಮೈನ್ ರೋಡಿಂದ ಗೋವಿಂದ ಪೈ ಆಗಿ ನೇರ ಬಂದರೆ ಅದು ತೌಡುಗೋಳಿ, ಕೆದುಂಬಾಡಿ, ಮಂಜಿನಾಡಿ ಆ ಕಡೆ ಎಲ್ಲ ಹೋಗ್ತದೆ ರೋಡ್. ಅಲ್ಲೆಲ್ಲ ಲೈಟ್ ಬಲ್ಬ್ಗಳನ್ನು ಪೋಸ್ಟ್ಗಳಲ್ಲಿ, ಕರೆಂಟ್ ಪೋಸ್ಟ್ಗಳಲ್ಲಿ ಬಲ್ಬ್ಗಳನ್ನು ಹಾಕಿದ್ದಾರೆ. ಅಂದರೆ ಅದು ಸೇಫ್ಟಿ, ಉಳಿಲಿಕ್ಕೆ ಬಲ್ಬ್ಗಳಿದ್ದರೆ ತುಂಬ ಉತ್ತಮ. ನಮಗೆ ಯಾರಾದರೂ ಓಡಾಡುವಾಗ ಬರುವಾಗ ಏನಾದರೂ ಕಳ್ಳತನ ಮಾಡುವಾಗೆಲ್ಲ ಗೊತ್ತಾಗ್ತದೆ. ಸಿ ಸಿ ಕ್ಯಾಮರಾ ಇದ್ದರೂ ಕೂಡ ಈಚೆ ಕಾಣ್ತದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ದಿಟ್ಟದ್ದು. ಅದು ಈಚೆ ಮಚ್ಚಂಪಾಟಿ ರೋಡ್ ಹೋಗುವಾಗ ಅಲ್ಲಿ ಉಂಟು, ಪಾವೂರು ಹೋಗುವಾಗ ಅಲ್ಲಲ್ಲಿ ಪೋಸ್ಟ್ಗಳಲ್ಲಿ ಬಲ್ಬು ಹಾಕಿದ್ದಾರೆ. ಅದು ಉತ್ತಮ ಕೆಲಸ. ಅದು ವಿಶೇಷ ಏನು ಗೊತ್ತುಂಟ, ಈ ಎಲ್ಲ ಕಡೆ ಬಲ್ಬ್ಗಳನ್ನು ಹಾಕಲಿಲ್ಲ, ಕೆಲವು ಕಡೆ ಮಿನಿಚರ್ ಥರದ ಬಲ್ಬ್ಗಳನ್ನು ಹಾಕಿದ್ದಾರೆ. ಗೊತ್ತಾಯ್ತಾ? ಮಿನಿಚರ್ ಹೇಗಾಗ್ತದೆ, ಹೀಗೆ ಜಿಗ್ ಜಿಗ್ ಆಗ್ತಾ ಇರ್ತದೆ, ಕಂಪ್ಲೀಟಾಗಿ ಉರಿಯುವುದಿಲ್ಲ. ಅಂಥ ಒಂದು ಬಲ್ಬ್ಗಳನ್ನು ಕೂಡ ಪೋಸ್ಟ್ಗಳಲ್ಲಿ ಹಾಕಿದ್ದಾರೆ. ನೀವು ನೋಡಿರ್ಬೋದು. ಹೀಗೆ ತುಂಬ ದಿವಸ ಆಯಿತು. ಕೆಲವು ಫಸ್ಟಿಗೆ ಅದು ಸರಿ ಇತ್ತು, ಬಲ್ಬ್ ಕ್ಲಿಯರ್ ಆಗಿರುವಂಥ ಸರಿಯಾಗಿರುವಂಥ ಬಲ್ಬನ್ನು ಹಾಕಿದ್ದು. ಆಮೇಲೆ ಮಿನಿಚರನ್ನು ತಂದು ಹಾಕಿದ್ದು. ಅನೇಕ ಬಲ್ಬುಗಳೀಗ ನಾವು ಓಡಾಡುವಾಗ ಗೊತ್ತಾಗ್ತದೆ, ಅನೇಕ ಬಲ್ಬುಗಳು ಈ ರೀತಿಯ ಬಲ್ಬುಗಳಿವೆ. ಅಂದರೆ ಅದು ಉರಿಯುವುದು ಕೂಡ ಇಲ್ಲ, ಆರುವುದು ಕೂಡ ಇಲ್ಲ, ನಿಲ್ಲುವುದು ಕೂಡ ಇಲ್ಲ, ಎಂತೆಲ್ಲ ಒಟ್ಟಾರೆ ಗೊತ್ತಾಯ್ತಲ್ಲ ನಿಮಗೆ. ಅದು ಹೋಗುವಾಗ ನಾವು ಎಲ್ಲಾದರೂ ಡ್ಯಾನ್ಸ್ DJ ಏನಾದರೂ ಮಾಡಬೇಕಂದ್ರೆ ಅಲ್ಲಿ ಕರೆಂಟ್ ಪೋಸ್ಟ್ ಹತ್ರ ಬಂದು ನಮಗೆ ಡ್ಯಾನ್ಸ್ ಮಾಡ್ಬೋದು, ಕುಣಿಬೋದು. ಆ ರೀತಿಯ ಒಂದು ಬಲ್ಬ್ಗಳನ್ನು ಹಾಕಿದ್ದಾರೆ. ಅದು ಯಾರು ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ, ಅದರ ಉದ್ದೇಶ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳಿದರು ಅದು ಅವರವರ ಮನೆ ಹತ್ತಿರ ಇರುವಂಥವರು ಅವರವರು ಆ ಕಂಬಕ್ಕೆ ಮೇಲೆ ಹೋಗಿ ನಿಮ್ಮ ಬಲ್ಬ್ ಹಾಕ್ಬೋದು ಅಂತೇಳಿ. ಇದು ಹೌದಾ? ಕಮೆಂಟ್ ಬಾಕ್ಸಲ್ಲಿ ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ನಾವು ಅಲ್ಲಿ ಹೋಗಿ ಕಂಬದಲ್ಲಿ ಹೋಗಿ ಬಲ್ಬ್ ಹಾಕ್ಬೋದಾ, ಅಥವಾ ಕಂಬದಲ್ಲಿ ಯಾರಿಲ್ಲ ಇನ್ನೊಂದು ವಾರ ಹಾಕಿ ಸುತ್ತಿ ಮನೆಗೆ ಕನೆಕ್ಷನ್ ಕೊಡುವ, ಹಾಗೆಲ್ಲ ಮಾಡ್ಬೋದಾ? ಗೊತ್ತಿಲ್ಲಪ್ಪ. ನಾವು ಕೆಲವೆಲ್ಲ ಹೇಳಿದ್ರು ಹಾಗೆ. ಆಗಿರ್ಬೋದೇನೋ ಗೊತ್ತಿಲ್ಲ. ಇದ್ದರೆ ಅದು ಕಮೆಂಟಲ್ಲಿ ರಪ್ಪ ಬರೆದು ಒಂದು ಕಳಿಸಿ, ನಾನು ನೋಡ್ತೇನಪ್ಪ. ನನಗೆ ಅದೊಂದು ಗೊತ್ತಿರಲಿಲ್ಲ. ಅಲ್ಲಿ ನಾವು ಹೋಗಿ ಬಲ್ಬ್ ಹಾಕ್ಬೋದು, ನಾವು ಹೋಗಿ ವೈರ್ ಹಾಕ್ಬೋದು ಎನ್ನುವಂಥದ್ದು ಗೊತ್ತಿಲ್ಲ ನನಗೆ. ಅದಿದ್ದರೆ ಕಮೆಂಟ್ ಮಾಡಿ. ಆದರೆ ಇದನ್ನು ಯಾರು ಹಾಕಿದರೆ, ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಹಾಕೋದು ಕರೆಕ್ಟಾಗಿರುವಂಥ ಬಲ್ಬ್ ಹಾಕ್ಬೋದಿತ್ತು, ಅಥವಾ ಬಲ್ಬ್ ಹಾಕೋದೇ ಬೇಡ. ಹಿಂದೆಲ್ಲ ಇರಲಿಲ್ಲ, ಬಲ್ಬ್ ಅಂತ ಇರಲಿಲ್ಲ, ಖಾಲಿ ಕರೆಂಟ್ ಪೋಸ್ಟ್ ಮಾತ್ರ ಇತ್ತು. ಈಗ ಕೆಲವೆಡೆ ಬಲ್ಬು ಸ್ಟ್ರೀಟ್ ಲೈಟ್ಗಂತಲೇ ಕೆಲವು ಕಂಬ ಹಾಕಿದ್ದಾರೆ ಅಂತ ಸುದ್ದಿ ಉಂಟು. ಅದು ಕೂಡ ಗೊತ್ತಿಲ್ಲ ಏನಂತೆ, ಯಾಕೆ ಹಾಕಿದ್ದಾರೆ. ಮಚ್ಚಂಪಾಡಿಯಲ್ಲಿ ಕೆಲವೆಡೆ ಖಾಲಿ ಸ್ಟ್ರೀಟ್ ಲೈಟ್ಗಂತಲೇ ಕಂಬ ಹಾಕಿದ್ದಾರೆ. ಮೇಲಿಂದೊಂದು ವಯರ್ ಉಂಟು, ಅದು ಸ್ಟ್ರೀಟ್ ಲೈಟ್ಗೆ ಅಂತ ಇರುವಂಥ ವಯರ್ ಅಂತ ಕೆಲವರು ಹೇಳ್ತಾರೆ. ಅದು ನಿಜಾನ ಗೊತ್ತಿಲ್ಲ, ಕಮೆಂಟಲ್ಲಿ ತಿಳಿಸಿ ಆಯಿತು ಒಮ್ಮೆ. ಇದು ಹಾಕ್ಬೋದು, ಒಂದು ಒಳ್ಳೆ ಬಲ್ಬನ್ನು ಹಾಕ್ಬೋದು. ಈ ಜಿಗ್ 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 ಅಂತ ಅಲ್ಲಿ ಕಂಬದ ಹತ್ರ ಏನೋ ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟಾ, DJ ಪಾರ್ಟಿ ಉಂಟಾ, ಅಥವಾ ಏನಾದರೂ ಏನಂತ ಗೊತ್ತು ನೋಡು ಹೆಸರಿಗಾಗ್ತದೆ ಗೊತ್ತುಂಟಾ ಅಂಥದ್ದೆಲ್ಲ ಬಲ್ಬ್ ಆಗಿ. ಯಾರು ಹಾಕಿದ್ದೀರಿ? ಯಾರಾದರೂ ಕರ್ನಾಟಕದವರೆಲ್ಲ ಬಂದರೆ ಕೇಳ್ತಾರೆ, ಅಂತ ಇದು ಅವಸ್ಥೆ, ನೀವು ಹಾಕಿದ್ದ ಬಲ್ಬ್ ಅಂತ ಕೇಳ್ತಾರೆ. ಗೌರ್ಮೆಂಟ್ ಹಾಕಿದ್ದ, ಯಾರು ಹಾಕಿದ್ದು? ಅವ್ರು ಭಾವಿಸ್ತಾರೆ. ಕೆಲವರು ಮನೆ ಹತ್ರ ಇರುವುದಾದರೆ ನಾವೇ ಹಾಕಿದ್ದ ಅಂತ ಭಾವಿಸ್ತೇವೆ. ನಮಗೆಲ್ಲ ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲಲ್ಲ, ಹಾಕ್ಬೋದಾ? ಅಂದರೆ ಹೇಳಿ ಒಂದು, ಅದರೊಂದು ಹಾಕುವವರು ಅದನ್ನು ಕರೆಕ್ಟಾಗಿ ಹಾಕ್ಬೋದು, ಇಲ್ಲದ್ರೆ ಅದು ಒಳ್ಳೆಯದಿಲ್ಲ. ಅನೇಕರು ಹೇಳಿದ್ರು ಅದು ಒಳ್ಳೆಯದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಾಯಿ ಮಾತಾಗಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಆ ಬಲ್ಬ್ ಹಾಕಿದವರು ಯಾರು ಸಿಗಲಿಲ್ಲ. ಬಲ್ಬ್ ಹಾಕಿದವರು ಸಿಕ್ಕಿದ್ರೆ ಅವರಲ್ಲಿ ಹೇಳ್ಬೋದಿತ್ತು. ಅವರಲ್ಲಿ ಹೇಳಿದರೆ ಅಲ್ಲಿ ಹಾಗೆ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಕೊಡಿ, ಅದು ಕೊಡಿ, ಇದು ಕೊಡಿ ಎಲ್ಲ ಹೇಳ್ಬೋದು. ಗೊತ್ತಿಲ್ಲಪ್ಪ ಏನು ಹೇಳ್ತಾರೆ ಅಂತೇಳಿ. ಆದರೆ ಒಂದು ಆ ರೀತಿ ಒಂದು AC ಗೆ ಸರಿಯಾಗುವುದಿಲ್ಲ. ಅದು ಬಲ್ಬ್ ಹಾಕೋದು ಕರೆಕ್ಟಾಗಿರುವಂಥ ಬಲ್ಬ್ ಹಾಕಲಿ, ಇಲ್ಲದ್ರೆ ಆ ಬಲ್ಬನ್ನು ಬಿಸಾಡಲಿ, ಗುಜಿರಿ ಕೊಡಲಿ, ಅದಕ್ಕೆ ಒಂದು 5 ರೂಪಾಯಿ ಸಿಗ್ಬೋದು. ಬೇಡ, ಅಲ್ಲಿ ಬಲ್ಬೇ ಬೇಡ. ಸುಮ್ಮನೆ ಅದು ಹೋಗುವಾಗ ಒಂದು ಮಿಂಚುತ್ತಾರೆ. ಯಾರಾದರೂ ಅರ್ಜೆಂಟಿಗೆ ಹೋಗುವಾಗಲೂ ಕೂಡ ಕಣ್ಣು ಕಟ್ತದೆ ಅದನ್ನು ನೋಡುವಾಗ. ಕರೆಕ್ಟಾಗಿ ದಿಕ್ಕು ಕಾಣೋದಿಲ್ಲ. ಅಲ್ಲಿಂದ ಏನಾದರೂ ಆಚೆ ಈಚೆ ಪಾಸ್ ಆದರೆ, ಪ್ರಾಣಿಗಳೇನಾದರೂ ಹಂದ್ಯ, ಏನಾದರೂ ಬೆಕ್ಕು, ನಾಯಿ ಏನಾದರೂ ಪಾಸ್ ಆದರೆ ಗೊತ್ತಾಗೋದಿಲ್ಲ. ಅದಾಗೆ ಹೀಗೆ ಫೋಟೋ ತೆಗೆದಾಗೆ ಅಲ್ಲಿ ಇಂಥ ಸ್ಟುಡಿಯೋ ಉಂಟು ಅಲ್ಲಿ ಹಾಗೆ ಮಾಡಲಿಕ್ಕೆ. ಅದನ್ನು ತೆಗೆದು ಹೊಸತನ್ನು ಹಾಕಿ ಮನಸ್ಸಿದ್ರೆ, ಇಲ್ಲದ್ರೆ ಬೇಡ, ಅದು ಬಿಸಾಡಿ. ಅದನ್ನು ಯಾವುದು ಬೇಡ, ಅಲ್ಲಿ ಮಿನಿಚರ್ ಥರ ಅದು ಬೇಡ. ನಾನು ತುಂಬ ದಿವಸದಿಂದ ನೋಡ್ತಿದ್ದೆ. ಸಾಧಾರಣ 1 ವರ್ಷ ಆಗ್ತಾ ಬಂತು, 1 ವರ್ಷ ಜಾಸ್ತಿ ಆಯಿತು, 1.5 ವರ್ಷ ಆಯ್ತಂತ ಹಾಗೆ ಆಗೋದು. ಯಾರಾದರೂ ಇದಕ್ಕೆ ಸಂಬಂಧಪಟ್ಟವರಿದ್ದರೆ ಈ ವಿಡಿಯೋನ ಅವರಿಗೆ ಕಳಿಸಿ, ಅವ್ರು ನೋಡಲಿ ಅದು ಬಲ್ಬ್ ಹಾಕಿದವರು. ಇಲ್ಲದ್ರೆ ಬಲ್ಬ್ ಹಾಕುವವರಿದ್ದರೆ ಹಾಕಲಿ ಅದನ್ನು. ಅದು ಬೇಡ, ನೋಡಿ ಸಾಕಾಯಿತು. ನಮ್ಮ ಕಣ್ಣು ಹೀಗೆ ಆಗಿ, ನಮ್ಮ ಕಣ್ಣು ಕೂಡ ಹೀಗೆ ಜಿಗ್ ಜಿಗ್ ಆಗ್ತಾ ಉಂಟು ಈಗ ಅದನ್ನು ನೋಡಿ.